ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಚಪಾತಿಗೂ ಹಾಗೂ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಆಗಿರೋ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಬಾಣಲಿ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾವು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ 2-3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣಕ್ಕೆ ಚೇಂಜ್ ಆಗೋ ಥರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ 2-3 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊ. ಬೀಟ್ರೋಟು ಸಿಹಿ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಇವಾಗ ನಾನು 3 ದಪ್ಪ ಬೀಟ್ರೋಟ್ನ ತಗೊಂಡು ತುರಿದಿಟ್ಕೊಂಡಿದ್ದೆ, ಅದನ್ನ ನಾನು ಆ್ಯಡ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ತುರಿದು ಕೂಡ ಹಾಕೋಬೋದು, ಇಲ್ಲಾಂದರೆ ಹೆಚ್ಚಿಗೆ ಕೂಡ ಹಾಕೊಬೋದು. ಹೆಚ್ಚು ಹಾಕ್ಕೊಂಡ್ರೆ ಸ್ವಲ್ಪ ಪಲ್ಯದಲ್ಲಿ ಅದು ಬೇಯೋದಿಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಈ ಥರ ನೀಟಾಗಿ ನೀವು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಕೈ ಆಡ್ತಾ ಇರಿ. ಇವಾಗ ಇದನ್ನ ನಾನು ಒಂದು ತಟ್ಟೆ ಕ್ಲೋಸ್ ಮಾಡಿಕೊಂಡು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬೀಟ್ರೋಟ್ನ ನಾವು ಮೊದಲೇ ಏನು ಬೇಯಿಸಿಟ್ಕೊಂಡಿರೋದಿಲ್ವಲ್ಲ, ಹಸಿದೇ ಹಾಕೋದ್ರಿಂದ ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಒಂದು 2 ನಿಮಿಷ ನೀವು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದ್ರೆ ಚೆನ್ನಾಗೇ ಬೇಯುತ್ತೆ. ನೋಡಿ ಎಷ್ಟು ನೀಟಾಗಿ ಅದು ಫುಲ್ಲು ಬೆಂದಿದೆ. ಆವಾಗ ನೀವು ಕೈ ಆಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಯಾಕಂದರೆ ನಾವು ನೀರು ಹಾಕೇನು ಬೇಯಿಸೋದಿಲ್ಲ, ಹಾಗೆ ಡ್ರೈ ಆಗಿ ಬೇಯಿಸೋದ್ರಿಂದ ನೀರು ಇಲ್ಲದೆ ಇರೋ ಕಾರಣ ಬೇಗ ಅದು ತಳ ಹತ್ಬಿಡುತ್ತೆ. ಆವಾಗ ಕೈ ಆಡ್ಕೊತಾ ಇರಿ. ಈ ಸಲ ನಾನು ಬೀಟ್ರೋಟು ತುರಿದು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೆಚ್ಕೊಂಡು ಹೇಗೆ ಬೇಗ ಬೇಯೋ ಥರ ನಾವು ಪಲ್ಯ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಸೇರಿಸಿದ್ಮೇಲೆ ಕೈ ಆಡೋದನ್ನ ನಿಲ್ಲಿಸ್ಬಾರ್ದು, ಯಾಕಂದರೆ ಬೇಗ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ಫುಲ್ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಇವಾಗ ಫುಲ್ಲು ಅದು ಕಾಯಿ ಬೀಟ್ರೋಟ್ ಫುಲ್ಲು ಮಿಕ್ಸ್ ಆಗಿದೆ. ಈ ಥರ ನೀಟಾಗಿ ಫುಲ್ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಅಷ್ಟೇ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಬೀಟ್ರೋಟ್ ಪಲ್ಯ ಸಿಹಿ ಬರೋದ್ರಿಂದ ಸ್ವಲ್ಪ ನೀವು ಉಪ್ಪು ಜಾಸ್ತಿನೇ ಹಾಕಬೇಕು, ಇಲ್ಲಾಂದರೆ ಸಿಹಿ ಹೊಡೆದ್ಬಿಡುತ್ತೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಯಾವಾಗ್ಲೂ ಕೈ ಆಡ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಅಂಡ ಹತ್ತೋ ಚಾನ್ಸಸ್ ಇರುತ್ತೆ. ಇವಾಗ ಬೀಟ್ರೋಟ್ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಮೆಣಸಿನ ಹಾಕ್ಕೊಂಡಿರ್ತೀರಲ್ಲ, ಸ್ವಲ್ಪ ಖಾರ ಏನಾದ್ರು ಕಡಿಮೆ ಅನಿಸಿದ್ರೆ ಲಾಸ್ಟಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ನೋಡಿ, ನೀಟಾಗಿ ಈ ಥರ ಹಾಕ್ಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಫುಲ್ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀಟ್ರೋಟ್ ಪಲ್ಯ, ಒಂಚೂರೂ ಕೂಡ ಅಂಡತ್ತಿಲ್ಲ. ನೀಟಾಗಿ ನೀವು ಅವಾಗ ಕೈ ಆಡ್ತಿದ್ರೆ ಯಾವುದು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಅದರಲ್ಲ ಬೀಟ್ರೋಟ್ ಪಲ್ಯ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಅಂತ. ಈ ಥರ ರೆಸಿಪಿಗಳು ನಿಮಗೆ ಇನ್ನೂ ಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.